ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿನ್ನೆವರೆಗೂ ಹಂಸಲೇಖ ಅವರ ಸಂಚಿಕೆಯಲ್ಲಿ ಅಣ್ಣವರು ಹಾಗೂ ವಿಷ್ಣುವರ್ಧನ್ ಅವರ ಬಗ್ಗೆ, ಅವರ ಚಿತ್ರಗಳಲ್ಲಿ ಹಂಸಲೇಖ ಅವರ ಸಂಗೀತನದ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಅದ ನಂತರ ನಾವು ಮುಂದಕ್ಕೆ ಅವರು ಯಾರ್ಯಾರು ಚಿತ್ರಗಳು ಕೊಟ್ಟರು, ಯಾವ್ಯಾವ ಹಾಡುಗಳು ಕೊಟ್ಟರು ಅದನ್ನು ಮಾತಾಡ್ತಾ ಬರೋಣ. ನಾನು ರವಿಚಂದ್ರನ್ ಅವ್ರದ್ದು ಮಾತ್ರ ಸಪ್ರೇಟಾಗಿ ಒಂದು ಎಪಿಸೋಡ್ ಮಾಡ್ತೀನಿ, ಯಾಕಂದರೆ ರವಿಚಂದ್ರನ್ ಅವ್ರ ಜೊತೆ ಅವರು ತುಂಬ ಅದ್ಭುತ ಸಾಂಗ್ಗಳನ್ನ ಕೊಟ್ಟಿದ್ದರು. ಅದಕ್ಕೋಸ್ಕರ ರವಿಚಂದ್ರನ್ನೇ ಅವ್ರನ್ನ ಒಂದು ಸಪ್ರೇಟಾಗಿ ಮಾಡ್ತೀನಿ. ಮಿಕ್ಕಿದೆಲ್ಲ ಕಲಾವಿದರದ್ದು ಸೇರಿ ಎಲ್ಲ ಒಂದೊಂದೇ ನಾನು ಇದು ಮಾಡ್ಕೊಂಬರ್ತೀನಿ. ಅಣ್ಣವರು ಮತ್ತು ವಿಷ್ಣು ಸರ್ ಆದ ನಂತರ ನೆಕ್ಸ್ಟ್ ನಮಗೆ ಅವರು ಶಂಕರ್ನಾಗ್ ಅವರು. ಶಂಕರ್ನಾಗ್ ಅಭಿನಯದ ಸಾಂಗ್ಲಿಯಾನ ಭಾಗ 1, 2, ಆಮೇಲೆ CBI ಶಂಕರ್, ಆಮೇಲೆ ಹೊಸ ಜೀವನ, ಈ 3 ಚಿತ್ರಗಳಿಗೆ ಹಂಸಲೇಖ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಹೊಸ ಜೀವನದಲ್ಲಿ ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಈ ಹಾಡು ಇವತ್ತಿಗೂ ಜನಗಳ ಬಾಯಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಮನುಷ್ಯ ತನ್ನ ಬೇಜಾರಾದಾಗ, ತನ್ನವರು ಯಾರೂ ಇಲ್ಲದೇ ಇದ್ದ ಅಂದಾಗ ಈ ಹಾಡುಗಳು ಬರುತ್ತೆ. ಅಂದರೆ ಮನುಷ್ಯನ ಕಷ್ಟ ಸುಖ ಎಲ್ಲದರಲ್ಲೂ ಹಂಸಲೇಖ ಅವರಿದ್ದಾರೆ. ಕನ್ನಡ ನಾಡಿನ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಸಹ ಹಂಸಲೇಖ ಅವರಿದ್ದಾರೆ. ಅವರ ಹಾಡುಗಳಿದೆ ಅಂದರೆ ಹಂಸಲೇಖ ಅವರು ಯಾವ ಥರ ಹಾಡುಗಳು ಬರೆದಿದ್ದಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಇನ್ನು ಹಂಸಲೇಖ ಅವರು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಚಿತ್ರಗಳಿಗೆ ಬರೋಣ. ಇಂದ್ರಜಿತ್, ಒಂಟಿ ಸಲಗ, ನಮ್ಮೂರ ಅಮ್ಮೀರ, ರಾಣಿ ಮಹಾರಾಣಿ, ಸೋಲಿಲ್ಲ ಸರ್ದಾರ, ಮಲ್ಲಿಗೆ ಹೂವು, ಆಮೇಲೆ ಮಿಡಿದ ಹೃದಯಗಳು, ಇನ್ನೂ 1-2-3 ಪಿಕ್ಚರಲ್ಲಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಿಮಗೆ ಇಂದ್ರಜಿತ್ ಚಿತ್ರ ತಗೊಳ್ಳಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯ ಋತುಗಾನ. ಈ ಹಾಡು ಆವಾಗಲ್ಲ ಈಗಲೂ ಸಹ ಫೇಮಸ್. ಜನಗಳ ಬಾಯಲ್ಲಿ ಈ ಹಾಡು ತುಂಬ ಇದೆ. FM ಹಾಕಿದ್ರೆ ನಿಮ್ಗೆ ಈ ಹಾಡು ದಿನಕ್ಕೆ 10 ಸಲ ಬಂದೇ ಬರುತ್ತೆ. ಆ ಥರ ಹಾಡಿದು. ಎಂಥ ಹಾಡ್ರಿ! ಚಿತ್ರದ ಇಂದ್ರಜಿತ್ತು ಆರಂಭವಾಗಿ ಒಂದು 10-20 ನಿಮಿಷದ ಒಳಗಡೆ ಈ ಹಾಡು ಬರುತ್ತೆ. ನಾನು ಈ ಚಿತ್ರನ ಸುಮಾರು ಒಂದು 2-3 ಸಲ ನೋಡಿದ್ದೀನಿ ಈ ಹಾಡಿಗೋಸ್ಕರನೇ. ಫಸ್ಟ್ ಸಲ ನೋಡಿದಾಗ ಪಿಕ್ಚರ್ ಫುಲ್ಲು ನೋಡಿದೆ. 2ನೇ ಸಲ ನೋಡ್ಬೇಕಾದ್ರೆ ಈ ಹಾಡು ಆದ ತಕ್ಷಣ ಎಷ್ಟೊಂದು ಜನ ಎದ್ದೋಗ್ತಾಯಿದ್ರು. ಯಾಕಂದರೆ ಈ ಹಾಡಿಗೆ ಬರ್ತಿದ್ರು. ಆ ಹಾಡಿನ ತಾಕತ್ತು ಹಂಗಿತ್ತು ರೀ. ಈಗಲೂ ನೀವು ಬೇಕಾದ್ರೆ FM ಕೇಳ್ತಾಯಿದ್ರೆ ಏನೋ ಒಂಥರ ಖುಷಿಯಾಗತ್ತೆ ಆ ಹಾಡು. ಇನ್ನು ನಮ್ಮೂರ ಅಮ್ಮೀರ, ಇದರಲ್ಲೂ ಎಂತೆಂಥ ಹಾಡುಗಳು ಇಟ್ಟಿದ್ದಾರೆ. ಓ ಕೋಗಿಲೆ ಓ ಕೋಗಿಲೆ, ಯಾವೂರ ಸುದ್ದಿ ಯಾವತ್ತು ತಂದೆ, ಈ ಹಾಡು. ಇನ್ನು ನಂತರ ಸೋಲಿಲ್ಲದ ಸರ್ದಾರ, ಇದ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ ಬಿಡಿ. ಹಂಸಲೇಖ ಅವರು ಯಾವ ಚಿತ್ರದಲ್ಲಿ ಹಾಡಿದೆ ಆ ಚಿತ್ರದಲ್ಲಿ ಕನ್ನಡದ ಹಾಡಿದ್ದೇ ಇರುತ್ತೆ. ಅದಕ್ಕೆ ಇದು ಸಾಕ್ಷಿ. ಇದರಲ್ಲಿ ಕನ್ನಡ ರೋಮಾಂಚನವೀ ಕನ್ನಡ ಅಂದ ತಕ್ಷಣವೇ ನಮ್ಗೆ ಕೆಲವರಿಗೆ ಈ ಹಾಡು ಜ್ಞಾಪನ ಬಂದ್ಬಿಡುತ್ತೆ. ಅದು ಹಂಸಲೇಖ ಅವರ ಹಾಡು. ಇನ್ನು ಮಲ್ಲಿಗೆ ಹೂವು, ಇದರಲ್ಲೂ ಅಷ್ಟೇ ನೋಡಿ. ನಿಮಗೆ ಕನ್ನಡ ಅನ್ನೋದೇ ಇದೆ, ಅದೇನಿಲ್ಲ. ಹಂಸಲೇಖ ಇದ್ದ ಕಡೆ ಕನ್ನಡ ಇದ್ದೇ ಇರುತ್ತೆ ಮತ್ತು ಇರಲೇಬೇಕು. ಅದೊಂಥರ ಅವ್ರಿಗೂ ಕನ್ನಡಕ್ಕೂ ಇದ್ದ ಸಂಬಂಧ ಆಗಿತ್ತು. ಇದರಲ್ಲಿ ಏನಪ್ಪ, ಹಂಸಲೇಖ ಅವರ ಈ ಮಲ್ಲಿಗೆ ಹೂವಿನಲ್ಲಿ ಅಂದವೋ ಅಂದವೋ ಕನ್ನಡ ನಾಡು, ಓಹೋ ಹೇಗಿದೆ ನೋಡಿ ನಮ್ಮ ನಾಡನ್ನ, ನಮ್ಮ ನುಡಿನ. ಹಂಸಲೇಖ ಅವರು ದಿನದಲ್ಲಿ ಹೊಗಳ್ತಾನೆ ಒಂದೊಂದು ಚಿತ್ರದಲ್ಲಿ ಒಂದೊಂದು ಹಾಡುಗಳು ಬರೀತಿದ್ರು. ಅವ್ರಿಗೆ ಕನ್ನಡದ ಮೇಲಿದ್ದ ಪ್ರೀತಿ. ಇನ್ನು ಮಿಡಿದ ಹೃದಯಗಳು, ಇದರಲ್ಲಂತೂ ಅಣ್ಣೋ ಸಾಂಗ್ ಅಂತೂ ಯಾರೂ ಮರೆಯಲ್ಲ ರೀ. ಹಂಸಲೇಖ ಅವರು ತಂದೆ ತಾಯಿ ಬಗ್ಗೆ, ಒಂದು ಹೆಂಡತಿ ಗಂಡನ ಸಂಬಂಧಗಳ ಬಗ್ಗೆ ಯಾವ ಥರ ಬರೆದಿದ್ದಾರೆ ಅಂದರೆ ಅದ್ಭುತ ರೀ ಹಂಸಲೇಖ ಅವರು. ಅದರಲ್ಲೂ ಅಣ್ಣವ್ರ ಧ್ವನಿ ಆ ಹಾಡಿಗೆ ಆಹಾ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ, ಏನು ರೀ ಹಾಡೋದು. ಹಾಡು ಕೇಳ್ತಾಯಿದ್ರೆ ಒಂದು ನಾವು ಯಾವುದೋ ಲೋಕಕ್ಕೆ ಹೋಗ್ಬಿಡ್ತೀವಿ. ಆ ಥರ ಹಾಡುಗಳು ಹಂಸಲೇಖ ಅವರು ಬರೆದಿದ್ದಾರೆ.
ಇದರಲ್ಲಂತೂ ಅಂಬರೀಷ್ ಅವರ ಅಭಿನಯ ಅಂತೂ ಮಾತಾಡೋಂಗಿಲ್ಲ ಬಿಡಿ, ಅದರಲ್ಲೂ ಸೂಪರು, ಆ ಹಾಡು ಸೂಪರು. ಏನು ರೀ ನಮ್ಮ ಟೈಗರ್ ಪ್ರಭಾಕರ್ ಇವರು ಅಭಿನಯದ ಕಲಿಯುಗದ ಭೀಮ ಚಿತ್ರದಲ್ಲಿ ಹಂಸಲೇಖ ಅವರು ಮ್ಯೂಸಿಕ್ ಮತ್ತು ಹಾಡು ಬರೆದಿದ್ದಾರೆ. ಅದರಲ್ಲಂತೂ ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ನೋಡಿ, ಇಂಡಿಯಾ ಏನೇ ಒಂದು ಇದು ಒಂದು ಕ್ರಿಕೆಟ್ ಗೆದ್ದಾಗ ಏನೋ ಒಂದು ಇದಾದಾಗ, ಇಂಡಿಯಾ ವಿಜಯೋತ್ಸವ ಆಚರಿಸಿದಾಗ ಈ ಹಾಡುಗಳಿಗೆ ಜ್ಞಾಪನ ಬರುತ್ತೆ. ಮದರ್ ಇಂಡಿಯಾ, ಐ ಲವ್ ಯು ಇಂಡಿಯಾ ಅನ್ನೋದು. ಅಂದರೆ ಒಂದು ಸಂಭ್ರಮ ಇರಲಿ, ಒಂದು ದುಃಖ ಇರಲಿ, ಯಾವುದೇ ಇರಲಿ, ಅಲ್ಲಿ ಒಂದು ಹಂಸಲೇಖ ಹಾಡಿದ್ದೇ ಇರುತ್ತೆ. ಅದು ಅವ್ರ ತಾಕತ್ತು. ಶಿವಣ್ಣನ ಚಿತ್ರಗಳಲ್ಲಿ ಹಂಸಲೇಖ ಅವರ ಹಾಡುಗಳು ಒಂದು ರೀತಿಯಲ್ಲಿ ಟಾಪ್ ರೆಕಾರ್ಡ್ಗಳು ರೀ. ಒಂದೊಂದು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಅದನ್ನು ಕೇಳ್ತಾ ಇದ್ದರೆ ಏನೋ ಒಂಥರ ರಣರಂಗ, ಪುರುಷೋತ್ತಮ, ಚಿರಬಾಂಧವ್ಯ, ಪ್ರೀಸೆ, ಅಗುಳುವೇಷ, AK-47, ವಿಶ್ವ, ಹೃದಯ. ಏನು ರೀ ಹಾಡುಗಳು, ಎಲ್ಲದರಲ್ಲೂ ಟಾಪ್ ರೆಕಾರ್ಡ್ಗಳಲ್ಲಿ. ಯಾವ ಹಾಡು ಇಂಥ ಹಾಡು ಡಮ್ಮಿ ಅಂತ ಒಂದೇ ಒಂದು ಪಿಕ್ಚರಲ್ಲಿ ತೋರಿಸೋಂಗಿಲ್ಲ ಹಂಸಲೇಖ ಅವರು ಶಿವಣ್ಣಂಗೆ ಬರೆದಿರೋ ಹಾಡುಗಳಲ್ಲಿ. ಅದರಲ್ಲೂ ನಿಮಗೆ ಆ ಹಂಸಲೇಖ ಅವರು ಶಿವಣ್ಣಂಗೆ ಕೊಟ್ಟ ಮ್ಯೂಸಿಕ್ಕಲ್ಲಿ ಎಲ್ಲದರಲ್ಲೂ 80% ಅಣ್ಣವ್ರು ಹಾಡಿದೆ ರೀ. ಅಗುಳುವೇಷಲ್ಲಿದೆ, ವಿಶ್ವಲಿದೆ, ಹೃದಯಲಿದೆ, ನಿಮಗೆ ರಣರಂಗದಲ್ಲಿದೆ, ಪುರುಷೋತ್ತಮದಲ್ಲಿದೆ, ಚಿರಬಾಂಧವ್ಯಲಿದೆ, ಆಮೇಲೆ ಏನಪ್ಪ ಓಮು, ಇಂಪಾರ್ಟೆಂಟ್ ಚಿತ್ರ ಓಮಲ್ಲೂ ಇದೆ ರೀ. ಎಲ್ಲ ಅದ್ಭುತ ಸಾಂಗ್ಗಳು. ಶಿವಣ್ಣಂಗಂತೂ ಅವರು ಕೊಟ್ಟಂಥ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಅಂತೂ ಮಾತಾಡೋಂಗೇ ಇಲ್ಲ. ಆ ಥರ ಅದ್ಭುತವಾದ ಸಾಂಗ್ಗಳು ಮತ್ತು ಹಿನ್ನೆಲೆ ಸಂಗೀತ ಶಿವಣ್ಣಂಗೆ ಕೊಟ್ಟಿದ್ದಾರೆ. AK-47 ಹಾಡುಗಳಿಲ್ಲದೆ ತೆಗೆದಂಥ ಚಿತ್ರ. ಕೊನೆಗೆ ಅವ್ರಿಗೆ ಹಂಸಲೇಖ ಅವ್ರಿಗೆ ಯಾಕೋ ಸಮಾಧಾನ ಆಗದೆ ಇಲ್ಲ ಅಂದ್ಬಿಟ್ಟು ಅವರು ನಿರ್ದೇಶಕರಿಗೂ ಮತ್ತು ನಿರ್ಮಾಪಕರಿಗೂ ಒತ್ತಾಯ ಮಾಡಿ 4 ಜಾಗದಲ್ಲಿ ಹಾಡನ್ನ ಇಟ್ಟರು. ನಿರ್ದೇಶಕರು ಇಲ್ಲ ಹಾಡಬೇಡ, ಹಾಡೇನಾರು ಇಟ್ಬಿಟ್ರೆ ಪಿಕ್ಚರ್ ಸೋಲುತ್ತೆ ಅಂದರು. ಆದರೆ ಹಂಸಲೇಖ ಅವರಿಗೆ ಇಲ್ಲ, ಹಾಡಿರಲೇಬೇಕು ಅಂದ್ಬಿಟ್ಟು 4 ಜಾಗದಲ್ಲಿ ಕೇವಲ 1-2 ನಿಮಿಷದ ಹಾಡನ್ನ ಇಟ್ಟು ಚಿತ್ರನ ಗೆಲ್ಲಿಸಿದ್ರು. ಇನ್ನು ಓಮ್ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ರೀ. ಅದು ಲೆಜೆಂಡ್ ಚಿತ್ರ. ಆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಬರುತ್ತೆ ಗೊತ್ತಾ, ಐ ಲವ್ ಯು, ಯು ಮಸ್ಟ್ ಲವ್. ಈ ಮ್ಯೂಸಿಕ್ಗಳು ಎಷ್ಟೋ ಜನದ ರಿಂಗ್ ಟೋನ್ ಇದೆ ರೀ. ಹಂಸಲೇಖ ಅವರ ಆ ಮ್ಯೂಸಿಕ್ಕು ಅವರು ಒಂದು ನೋಡಿ, ಈಗ ಕೆಲವರು ಮ್ಯೂಸಿಕ್ಗಳು ಹೊಡಿತಾರೆ. ಈಗ ಎಷ್ಟೋ ಜನ ಸಂಗೀತ ನಿರ್ದೇಶಕರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮ್ಯೂಸಿಕ್ ಮಾಡ್ತಿದ್ರು. ಆದರೆ ಹಂಸಲೇಖ ಅವರು ಹಾಗೆ ಏನೂ ಇದಿಲ್ಲ, ಯಾವುದೇ ಥರದ ಟೆಕ್ನಾಲಜಿ ಇಲ್ಲ. ಅಂಥ ಸಮಯದಲ್ಲೂ ಅವರಿಂಥ ಅದ್ಭುತವಾದ ಮ್ಯೂಸಿಕ್ಗಳು ಮಾಡ್ತಾಯಿದ್ರು. ಯಾಕಂದರೆ ಅವ್ರಿಗಿದ್ದಂಥ ಕೆಲಸದ ಮೇಲಿದ್ದಂಥ ಶ್ರದ್ಧೆ, ಆ ಒಂದು ಇದು ಪ್ರೀತಿ ಅವ್ರನ್ನ ಈ ಸ್ಥಾನಕ್ಕೆ ನಿಲ್ಲಿಸ್ತು. ಇನ್ನು ಪುರುಷೋತ್ತಮ ರಣರಂಗದಲ್ಲಂತೂ ಅಣ್ಣವ್ರ ಹಾಡಂತೂ ಮೈ ಜುಮ್ಮನ್ನತ್ತೆ. ಹಾಡು ಕೇಳಿಸ್ತು, ಮ್ಯೂಸಿಕ್ ಸ್ಟಾರ್ಟ್ ಆಗಿದ ತಕ್ಷಣ ಮೈ ಜುಮ್ಮನ್ನತ್ತೆ ರೀ. ಮುತ್ತಣ್ಣ, ಸಿಂಹದ ಮರಿ, ಈ ಎಲ್ಲ ಚಿತ್ರಗಳಿಗೆ ಹಂಸಲೇಖ ಅವರ 250ನೇ ಚಿತ್ರ ನಂಜುಂಡಿ. ಹಂಸಲೇಖ ಅವರ 250ನೇ ಚಿತ್ರ ನಂಜುಂಡಿ. ಇದರಲ್ಲಿ ಸುಮಾರು ಒಂದು 6-7 ಹಾಡುಗಳು ಬರೆದಿದ್ದಾರೆ ಹಂಸಲೇಖ ಅವರು. ಇದು ಸಂಗೀತಮಯ ಚಿತ್ರ ಅಂದ್ರೆ ಇದು ಏನಪ್ಪ ತಪ್ಪಲ್ಲ. ಅದರಲ್ಲೂ ಒಂದು ಹಾಡು ಮಾತ್ರ ಪ್ರತಿ ದೀಪಾವಳಿ ಹಬ್ಬದ ದಿನ ಆ ಹಾಡು ಎಲ್ಲರೂ ಹಾಕ್ತಾರೆ ರೀ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪಾವಳಿ ಹಬ್ಬದ ಬಗ್ಗೆನೂ ಆಡ್ದಂಗೆ ಮನುಷ್ಯ ತನ್ನ ಸೋದರತೆನೇ ಬೆಳೆಸ್ಕೊಬೇಕು, ಅಕ್ಕಪಕ್ಕ ಇದ್ದವ್ರ ಜೊತೆ ಚೆನ್ನಾಗಿರಬೇಕು ಅಂತ ಒಂದು ಮಾನವನ ಒಂದು ಜೀವನದ ತತ್ವ ಸಿದ್ಧಾಂತಗಳನ್ನ ಹೇಳ್ಕೊಂಡು ಈ ಹಾಡು ಬರೆದಿದ್ದಾರೆ ನಮ್ಮ ಹಂಸಲೇಖ ಅವರು. 2 ಚಿತ್ರಗಳು ಮಾತ್ರ ಈ ಯಾರೂ ಊಹಿಸೋಕ್ಕೆ ಆಗಲ್ಲ ಅಂಥ ಒಂದು 2 ಸಾಂಗ್ಗಳನ್ನ ಅವರು ಕೊಟ್ಟರು. ಹಂಸಲೇಖ ಅವರು ಬರೀ ಲವರ್ ಬಾಯ್ ಆಗಿ ಮತ್ತು ಬರೀ ಒಂಥರ ಇದ್ರ ಬಗ್ಗೆನೇನು ಕಾಲೇಜ್ ಹುಡುಗರ ಬಗ್ಗೆ ಮತ್ತು ಈ ಥರ ಬರೀತಾರೆ ಅಂತ ಒಂದು ಆಪಾದನೆ ಅವ್ರ ಮೇಲೆ ಇತ್ತು. ಆದರೆ ಅದೆರಡಕ್ಕೂ ವಿರುದ್ಧವಾಗಿ ಅಂತ ಒಂದು ಹಾಡು ಬರೆದ್ರು ಅದು 2 ಚಿತ್ರಗಳಿಗೆ.
ಒಂದು ಶ್ರೀ ಭಗವಾನ್ ಸಾಯಿಬಾಬಾ, ಇನ್ನೊಂದು ಶ್ರೀ ಮಂಜುನಾಥ. ಏನು ರೀ ಹಾಡು ಕೇಳ್ತಾಯಿದ್ರೆ ಮೈಯೆಲ್ಲ ಜುಮ್ಮನ್ನತ್ತೆ. ಸಾಯಿಬಾಬನ ಬಗ್ಗೆ ಹಾಡು ಏನು ಬರೆದಿದ್ದಾರೆ ರೀ ಅವರು. ಗಂಗದ ಗಾಜರ ಗೌರಿ ಶಂಕರ ಗಿರಿಜಾ ಮನೋರಮಣ ಇದೊಂದು, ಮತ್ತು ಮಂಜುನಾಥನಲ್ಲಿ ಎಂತೆಂಥ ಹಾಡುಗಳು ಬರೆದರು ರೀ. ಒಬ್ಬ ವಿದ್ವಾಂಸನೂ ಸಹ ಸಕಲ ಪಂಡಿತಗಳನ್ನು ಪೂಜೆ ಪೂಜೆಗಳನ್ನೆಲ್ಲ ಕಲಿತ ಒಬ್ಬ ವಿದ್ವಾಂಸನೂ ಸಹ ಈ ಥರ ಹಾಡುಗಳನ್ನ ಬರೆಯೋಕ್ಕಾಗಲ್ಲ. ಅಷ್ಟು ಸುಮಧುರವಾಗಿ 2 ಚಿತ್ರಗಳಲ್ಲಿ ಅವರು ದೇವ್ರ ಬಗ್ಗೆ ಯಾವ ಥರ ಹಾಡು ಬರೆದು ಅಂದರೆ ನಿಜವಾಗ್ಲೂ ಕಲ್ಪನೆ ಮಾಡೋಕ್ಕೆ ಒಂಥರ ನಮಗೆ ಇದಾಗುತ್ತೆ. ಅವರು ನಿಜವಾಗ್ಲೂ ಸರಸ್ವತಿ ಪುತ್ರರು ರೀ ಹಂಸಲೇಖ ಅವರು. ಇನ್ನು ರಾಘಣ್ಣಂಗೆ ಅವರು ಅನುರಾಗದ ಅಲೆಗಳು ಹಾಗೂ ಸೂತ್ರಧಾರ. ಅನುರಾಗದ ಅಲೆಗಳಲ್ಲಂತೂ ಸೂಪರ್ ಹಿಟ್ ಹಾಡುಗಳು ರೀ. ಅನುರಾಗದ ಅಲೆಗಳ ಮೇಲೆ ಅದೊಂದು, ಆಮೇಲೆ ಕನ್ನಡದ ಕಂದ ಉಯ್ಯಾರು, ಈ ಹಾಡುಗಳು ಎಷ್ಟು ಚೆನ್ನಾಗಿದೆ ರೀ. ಹಾಡು ಕೇಳ್ತಾಯಿದ್ರೆ ಏನೋ ಒಂಥರ ಕಿವಿಗೆ ಇಂಪಾಗಿ ಆಹಾ, ಏನೋ ಒಂಥರ ಮನ್ಸಿಗೆ ಸಮಾಧಾನ. ಆಮೇಲೆ ಸೂತ್ರಧಾರ ಇದರಲ್ಲಂತೂ ಅಣ್ಣವ್ರ ಧ್ವನಿಯಲ್ಲಿ ಬಂದಿರ್ತಲ್ಲ ಒಂದು ಹಾಡು, ಏನು ರೀ ಹಾಡೋದು, ಬಬ್ಬ ನೂರಾರು ನೆನಪಿನ ಸಂತಸ ತುಂಬುವ ಹಾಡು ಇದು. ಅಣ್ಣವ್ರ ಧ್ವನಿ, ಇವ್ರ ಹಾಡು, ಆ ಮ್ಯೂಸಿಕ್ಕು ಕೇಳ್ತಾಯಿದ್ರೆ ಮನ ಮರ್ತೋಗ್ಬಿಡ್ತೀವಿ. ಹಾಂ, ಆಮೇಲೆ ಇನ್ನೊಂದು ಇವರು ಸುನಂದ್ ಕ್ಯಾಸೆಟ್ ಕಂಪನಿಯ ಮಾಲೀಕರಾದಂಥ ಸುನಂದ್ ರಾಜ್, ಇವರ ಚಿತ್ರಕ್ಕೆ 2 ಚಿತ್ರಕ್ಕೂ ಹಾಡು ಬರೆದ್ರು. ಒಂದು ಮಧುರ ಮೈತ್ರಿ, ಒಂದು ಮೇಘಮಾಲೆ. ಮೇಘಮಾಲೆಯಲ್ಲಂತೂ ಕೇಳಂಗೆ ಇಲ್ಲ ಬಿಡ್ರಿ. ಅಣ್ಣವ್ರ ಹಾಡು ಬರ್ತಾ ಇದ್ದಂಗೆ ಒಂಥರ ಮೇಘಮಾಲೆ ಮೇಘಮಾಲೆ, ಏನು ರೀ ಹಾಡು, ಅದ್ಭುತ ಹಾಡು ಅಣ್ಣವ್ರದ್ದು ಅದರಲ್ಲಿ. ಅನಂತರ ಇನ್ನೊಂದು ನಿಮಗೆ, ಒಂದು ಹುಡುಗಿ ನೋಡಿದೆ ಕಣ್ಣು ಕಮಲ ನೋಟ, ಏನು ರೀ ಒಂಥರ ಹಂಸಲೇಖ ಅವರು ಈ ಕಡೆ ದೇವ್ರ ಗೀತೆನೂ ಬರೀತಾರೆ, ಈ ಕಡೆ ಹುಡುಗಿರು ಹೊಗಳ್ಕೊಂಡು ಬರೀತಾರೆ, ಈ ಕಡೆ ಸಂಸಾರದ ಬಗ್ಗೆ ಬರೀತಾರೆ, ಈ ಕಡೆ ದುಃಖದ ಬಗ್ಗೆ ಬರೀತಾರೆ, ಈ ಕಡೆ ಸಂತೋಷದ ಬಗ್ಗೆ ಹಾಡು ಬರೀತಾರೆ, ಎಲ್ಲ ಹಾಡುಗಳು ಬರೀತಾರೆ ರೀ. ನೋಡಿ, ಈ ಉದಾಹರಣೆಗಳೇ ಇದೆ. ಇನ್ನು ಕಥೆಯಲ್ಲೂ ವಿಭಿನ್ನ ರೀತಿಯಲ್ಲಿ ಒಂಥರ ಜನಕ್ಕೆ ಯಾರಪ್ಪ ಇದು, ಏನಪ್ಪ ಡೈರೆಕ್ಟ್ರ್ ಯಾರಪ್ಪ, ಏನಪ್ಪ ಈ ಪಿಕ್ಚರ್ ಹಿಂಗಿದೆ, ಏನಪ್ಪ ಇದು ಹಾಡು ಹಿಂಗಿದೆ ಅನ್ನೋ ಥರ ಮಾಡಿದಂಥ ಚಿತ್ರ ಬಾನಲ್ಲೇ ಮಧುಚಂದ್ರಕ್ಕೆ. ಈಗಲೂ ಜನ ಅದನ್ನು ಟಿ ವಿಯಲ್ಲಿ ಹಾಕೋರು ಕೂತ್ಕೊಂಡು ನೋಡ್ತಾರೆ, ರೇಡಿಯೋಲ್ಲಿ ಬಂತು ಅಂದ್ರೆ ಹಾಡನ್ನ ಕೇಳ್ತಾ ಇರ್ತಾರೆ ರೀ. ಅಂಥ ಅದ್ಭುತ ಹಾಡುಗಳು ಬಾನಲ್ಲೇ ಮಧುಚಂದ್ರಕ್ಕೆ. ಓಹೋ ಹಿಮಾಲಯ, ಓಹೋ ಹಿಮಾಲಯ, ಏನು ರೀ ಹಾಡುಗಳು. ಹಂಸಲೇಖ ಅವರು ಆ ಕಡೆ ಬೆಟ್ಟ ಗುಡ್ಡಗಳಿಗೂ ಹೊಗಳ್ದ ತನ್ನ ಪ್ರೇಯಸಿನ ತನಗೆ ಇದನ್ನು ಹೊಗಳ್ತಾ ಒಂಥರ ಹಾಡುಗಳು, ಅವ್ರು ಬರೆಯೋ ಹಾಡುಗಳನ್ನ ಯಾರೂ ಬರೆಯೋಕ್ಕಾಗಲ್ಲ ರೀ. ಇನ್ನು ರಘುವೀರ್ ಅಭಿನಯದ 3 ಚಿತ್ರಗಳು ಅವರು ಸಂಗೀತ ನಿರ್ದೇಶನ ಮಾಡಿದ್ರು. ಚೈತ್ರದ ಪ್ರೇಮಾಂಜಲಿ, ಶೃಂಗಾರ ಕಾವ್ಯ ಹಾಗೂ ತುಂಗಭದ್ರ. ಚೈತ್ರದ ಪ್ರೇಮಾಂಜಲಿ ಹಾಡುಗಳಲ್ಲಂತೂ ಮಾತಾಡೋಂಗೆ ಇಲ್ಲ ರೀ. ಏನೇನು ಬರೆದ್ರು ಹಾಡು. ಎಸ್ ನಾರಾಯಣ ಅವರ ನಿರ್ದೇಶನದ ಪ್ರಥಮ ಚಿತ್ರ ಅದು. ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ ಸುಮ, ಆ ಚಿತ್ರ 25 ವಾರ ಯಶಸ್ವಿ ಪ್ರದರ್ಶನ ಕಂತು. ಆ ಚಿತ್ರದ ಕ್ಯಾಸೆಟ್ಟು ರಿಲೀಸ್ ಆದಾಗ ಚಿತ್ರ ಬಿಡುಗಡೆಗೆ ಒಂಥರ ಹೊಸತನ ಇದೇ ತಂದುಕೊಡ್ತದು. ಹಾಡುಗಳನ್ನ ಕೇಳಿ ಜನ ಹುಚ್ಚರಾಗಿ ಆ ಕ್ಯಾಸೆಟ್ ತೊಗೊಳೋಕ್ಕೆ ಕಾದು ಕ್ಯಾಸೆಟ್ನ ತೊಗೊಂಡು ಪಿಕ್ಚರ್ ರಿಲೀಸ್ಗೆ ಕಾಯ್ತಾಯಿದ್ರು ಜನ. ಆ ಥರ ಮಾಡಿತ್ತು ಆ ಚಿತ್ರದ ಹಾಡುಗಳು. ಇನ್ನು ನಮ್ಮ ನೆನಪಿರಲಿ ಪ್ರೇಮ್ ಅವರ ಅಭಿನಯದ ಚಿತ್ರ ನೆನಪಿರಲಿ, ಅದರಲ್ಲಂತೂ ತುಂಬ ದಿನಗಳ ನಂತರ ಹಂಸಲೇಖ ಅವರು ಈ ಹಾಡನ್ನ ಬರೆದರು. ಕೂರಕ್ಕು ಕಲ್ಲಿಕೆರೆ ಮೇಲಕ್ಕ ಈ ಹಾಡು, ಆಮೇಲೆ ನೆನಪಿರಲಿ, ಈ ಹಾಡುಗಳು ಎಂತೆಂಥ ಅದ್ಭುತ ಹಾಡುಗಳು ನೆನಪಿರಲಿ ಚಿತ್ರದಲ್ಲಿ ಕೊಟ್ಟಂದರೆ, ಆ ಚಿತ್ರ ಒಂದು ಸಾಮಾನ್ಯ ಕಥೆ ಆದರೂ ವಿಭಿನ್ನ ರೀತಿಯಲ್ಲಿ ತೊಗೊಂಡೋಗಿದ್ರು ನಿರ್ದೇಶಕರು. ಅದಕ್ಕೆ
ಹಾಡಿನ ಮೂಲಕ ಒಂದು ಒಳ್ಳೆ ಟಚ್ ಕೊಟ್ಟು ಹಂಸಲೇಖ ಅವರು ಆ ಚಿತ್ರ 100 ದಿನ ಪ್ರದರ್ಶನ ಆಗೋ ಮಾಡಿದ್ರು. ಇದು ಹಂಸಲೇಖ ಅವರ ತಾಕತ್ತು ರೀ. ನೋಡಿ, ಇಲ್ಲಿ ನಾನೀಗ ಇಷ್ಟು ಲೀಸ್ಟ್ ಹೇಳಿದ್ನಲ್ಲ, ಇದರಲ್ಲೇ ನೋಡಿ ನೀವು ಬೇಕಾದ್ರೆ ಒಂದೊಂದು ರೀತಿಯ ಚಿತ್ರಗಳು, ಆ ಒಂದೊಂದು ರೀತಿಯ ಚಿತ್ರಗಳಿಗೆ ಒಂದೊಂದು ಥರದ ಹಾಡುಗಳನ್ನ ಕೊಟ್ಟ ಮಹಾನ್ ಭಾವ ಹಂಸಲೇಖ ಅವರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ನನಗೆ ತಿಳಿಸಿ, ನಾನು ಅದನ್ನು ತೊಗೊತೀನಿ. ಸಿರಿಗನ್ನಡಂ ಬೆಳಗ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಮತ್ತು ನಮಸ್ಕಾರ.